Hello friends, welcome back to my YouTube channel. So IAS preliminary ಪರೀಕ್ಷೆ ಅಂತೂ ಮುಗಿತು. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು GS ಪೇಪರ್ ಬಗ್ಗೆ ಒಂದು ಅನಲೈಸಿಸ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಒಂದು ಫಸ್ಟ್ ಲುಕ್ ಅಂತಾರಲ್ಲ ಆ ತರ ಒಂದು ಪೇಪರ್ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ವಿಡಿಯೋ ಒಳಗೆ CSAT ಒಂದು ಅನಲೈಸಿಸ್ ಆಗಿರ್ಬೋದು ಅಂಡ್ ಕಟ್ ಆಫ್ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಹಿಂಗೆ ಎಕ್ಸಾಮ್ ಯಾವ ತರ ಇತ್ತು ಅಂತಂದ್ರ ಮಾಡ್ರೇಟ್ ಟು ಟಫ್ ಇತ್ತು, ಮಾಡ್ರೇಟ್ ಟು ಡಿಫಿಕಲ್ಟ್ ಇತ್ತು. ಈಸಿ ಕ್ವಶನ್ಸ್ ಅಂತೂ ಬಹಳ ಕಡಿಮೆ ಇದ್ದು. ಸೊ ಹಿಂಗಾಗಿ ಮಾಡ್ರೇಟ್ ಇಂದ ಡಿಫಿಕಲ್ಟ್ ಇತ್ತು. ಅಂಡ್ ಇನ್ನೊಂದಂದ್ರ 10-15 ವರ್ಷದೊಳಗ UPSC ಒಳಗ ಮೋಸ್ಟ್ ಲೆಂಗ್ದಿಯೆಸ್ಟ್ ಪೇಪರ್ ಅಂತ ಹೇಳ್ಬೋದು. ಸೊ ಲಾಸ್ಟ್ ಇಯರ್ 21 ಪೇಜಸ್ ಒಳಗೆ ಪೇಪರ್ ಇದ್ರ ಈ ಸಲ ಕ್ವಶನ್ ಪೇಪರ್ ಎಷ್ಟಿತ್ತಂದ್ರೆ 25 ಪೇಜಸ್ ಕ್ವಶನ್ ಪೇಪರ್ ಅನ್ನ ಇತ್ತು. ಸೊ ಇಂಥ ಟೈಮ್ ಒಳಗೆ ಏನಾಗ್ತದೆ ಅಂದ್ರೆ ಕ್ವಶನ್ ಪೇಪರ್ ಬಹಳ ಲೆಂಗ್ದಿ ಇರೋದ್ರಿಂದ ಬಹಳ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್, ಪ್ಯಾರಾಗ್ರಾಫ್ ಬೇಸ್ಡ್ ಕ್ವಶನ್ಸ್, ಈ ತರ ಕ್ವಶನ್ ಬಂದಾಗ ಕ್ವಶನ್ಸ್ ನ ಅಟೆಂಪ್ಟ್ ಮಾಡೋ ಒಂದು ಅಕ್ಯುರಸಿ ಆಗಿರ್ಬೋದು ಅಂಡ್ ಟೈಮ್ ಐತ್ಲಾ ಬಹಳನ ಪ್ರಾಬ್ಲಮ್ ಆಕೈತಿ. ಹಿಂಗಾಗಿ GS ಪೇಪರ್ ಟಫ್ ಅಂತ ಹೇಳಿ ಬಹಳಷ್ಟು ಜನ ಹೇಳಲಿಕ್ಕತ್ತಾರ, ಯಾರೆಲ್ಲ ಎಕ್ಸಾಮ್ ಕೊಟ್ಟಾರ ಅವರು. ಅಂಡ್ ನಾನು ಕೂಡ ಕ್ವಶನ್ ಪೇಪರ್ ನ ಚೆಕ್ ಮಾಡಿದೆ. ಎಸ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬಹಳ ಅದಾವ. ಕ್ವಶನ್ಸ್ ಗಳಿಗೆ ಟೈಮ್ ನ ಬಹಳ ಹಾಕ್ಬೇಕಾಗತೈತಿ. ಇನ್ನೊಂದ್ ಏನಂತಂದ್ರ ಈ ಬಿಮ್ಸ್ಟೆಕ್ ಆಗಿರ್ಬೋದು ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲ ಕೇಳ್ಯಾರ. ಸೊ ಈ ತರ ಕ್ವಶನ್ಸ್ ಬರ್ತಿರ್ಲಿಲ್ಲ. ಒಂಥರ ಹೆಂಗಂದ್ರ ಪೂರ್ತಿ ಎಲ್ಲಾನು ಬಾಹ್ಯಾಟ್ ಹಾಕ್ಬೇಕೇನೋ ಅನ್ನೋ ತರ ಕ್ವಶನ್ಸ್ ಗಳು ಬಂದವ. ಅಂಡ್ ಗೂಗಲ್ ಮಾಡಿದಾಗ ಏನೇನ್ ನಾವು ಸರ್ಚ್ ಮಾಡ್ತೇವಲ್ಲ ಆ ತರ ಎಲ್ಲಾನು ನೆನ್ಪಿಟ್ಕೋಬೇಕು ಅನ್ನೋ ತರ ಕ್ವಶನ್ಸ್ ಈ ಸಲ ಜಾಸ್ತಿ ಬಂದವ. ಅಂಡ್ ಏನ್ಷಿಯಂಟ್ ಹಿಸ್ಟ್ರಿ ಅಂತೂ ಪ್ರತಿ ವರ್ಷ ಹೆಂಗಿರ್ತೈತೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಳಗ ಆಲ್ಮೋಸ್ಟ್ ಏನ್ಷಿಯಂಟ್ ಹಿಸ್ಟ್ರಿಯಿಂದ 2-3 ಕ್ವಶನ್ಸ್ ಅಷ್ಟ ಬರ್ತಾವಂತ ಬಹಳ ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೋ ಏನ್ಷಿಯಂಟ್ ಹಿಸ್ಟ್ರಿನ ಸ್ಕಿಪ್ ಮಾಡಿರ್ತಾರ ಕೆಲವು ವಿದ್ಯಾರ್ಥಿಗಳು, ಅಥವಾ ಸ್ವಲ್ಪ ಕಡಿಮೆ ಗಮನ ಹಾಕಿರ್ತಾರೋ. ಈ ಸಲ ಏನಾಗೈತೆ ಅಂದ್ರ ಏನ್ಷಿಯಂಟ್ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್ ಇದನ್ನ ಜಾಸ್ತಿ ಕ್ವಶನ್ಸ್ ಬಂದವ. ಅದ್ರೊಳಗು ಕ್ವಶನ್ಸ್ ಯಾವ ತರ ಬಂದವ ಅಂತಂದ್ರ ಪೂರಾ ಋಗ್ವೇದನ ಓದ್ಬೇಕು ಅಂದಾಗ ಒಂದು ಕ್ವಶನ್ ನಿಮ್ದು ಕ್ಲಿಯರ್ ಆಗ್ತದೆ. ಆ ತರ ಟಫ್ ಕ್ವಶನ್ಸ್ ಗಳು ಏನ್ಷಿಯಂಟ್ ಹಿಸ್ಟ್ರಿಯಿಂದ ಬಂದಿದ್ದು. ಇನ್ನು ಪಾಲಿಟಿ ಕ್ವಶನ್ ಮೇಲನೆ ಡಿಸೈಡ್ ಆಗ್ತದ, ಲೈಕ್ ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ತೇವೋ ಇಲ್ಲೋ ಅಥವಾ ಕಟ್ ಆಫ್ ಹೈ ಹೋಗ್ತದೋ ಲೋ ಹೋಗ್ತದೆ. ಯಾಕೆ ಹೇಳತ್ತೇನಂದ್ರ ಪಾಲಿಟಿ ಹೆಂಗಿರ್ತೈತೆ ಅಂದ್ರೆ ಇದು ಎಲ್ಲಾರ್ದು ಒಂಥರ ಸೇಫೆಸ್ಟ್ ಝೋನ್ ಅಂತಾರಲ್ಲ, ಸೇಫೆಸ್ಟ್ ಸಬ್ಜೆಕ್ಟ್ ಇದ. ಬಟ್ ಇಲ್ಲಿ ಪಾಲಿಟಿ ಮೇಲೆ ಕ್ವಶನ್ಸ್ ಕಮ್ಮಿ ಬಂದಿದ್ದು. ಇನ್ನ ಪ್ರತಿ ಸಲ ಜಾಗ್ರಫಿ ಎನ್ವೈರನ್ಮೆಂಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವ ಅಂತ ಹೇಳಿ ಎಲ್ಲಾರ್ಗೂ ಗೊತ್ತದ. ಸೊ ಈ ಸಲ ಏನಾಗೈತೆ ಅಂತಂದ್ರ ಜಾಗ್ರಫಿ ಎನ್ವೈರನ್ಮೆಂಟ್ ಮೇಲೆ ಎಲ್ಲ ಸೇರಿ 15 ಕ್ವಶನ್ಸ್ ಅನ್ನು ಬಂದಿಲ್ಲ. ಬಟ್ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ ಬಂದವ. ಬಟ್ ಕರೆಂಟ್ ಅಫೇರ್ಸ್ ಯಾರೆಲ್ಲ ನೀವು ಮಂತ್ಲಿ ಮ್ಯಾಗಝಿನ್ಸ್ PIB ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿರ್ತಾರಲ್ಲ ಅವ್ರಿಗೆಷ್ಟೇ ಈಸಿ ಇರ್ತದ. ಇನ್ನು ಎಲ್ಲೋ ಒಂದ್ ಕಡೆ ಕರೆಂಟ್ ಅಫೇರ್ಸ್ ನ ಓಕೆ ಪ್ರಿಪರೇಷನ್ ಮಾಡಿದವ್ರಿಗೆ ಅಗೇನ್ ಬಹಳ ಟಫ್ ಆಗೈತಿ. ಸೊ ಪೂರಾ ಎಕ್ಸಾಮ್ ಹೆಂಗಾಗೈತೆ ಅಂದ್ರೆ ಏನ್ಷಿಯಂಟ್ ಹಿಸ್ಟ್ರಿ ಮತ್ತೆ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಕ್ವಶನ್ಸ್ ಅನ್ನ ಜಾಸ್ತಿ ಬಂದವ. ಪಾಲಿಟಿ, ಜಿಯೋಗ್ರಫಿ, ಎನ್ವೈರನ್ಮೆಂಟ್ ಮೇಲೆ ಪ್ರತಿ ಸಲ ಕ್ವಶನ್ಸ್ ಬರ್ತಾವ. ಪ್ರತಿ ಸಲ ವಿದ್ಯಾರ್ಥಿಗಳು ಜಾಸ್ತಿ ಪ್ರಿಪರೇಷನ್ ಮಾಡಿರ್ತಾರ. ಬಟ್ ಈ ಸಲ ಅಲ್ಲಿಂದ ಕ್ವಶನ್ಸ್ ಗಳು ಕಡಿಮೆ ಬಂದವ. ಕ್ವಶನ್ ಯಾವ ತರ ಐತಂದ್ರ ಕಮಿಟಿಗಳನ್ನ ಕೊಟ್ಟಾರ, ಅದ್ರ ಹೊಂದಿಸಿ ಬರೆಯುವೊಳಗ ಅದ್ರದ್ದು ಇಶ್ವಿ ಕೊಟ್ಟಾರ. ಸೊ 1993 ಇಂದ ಎಲ್ಲಾ ಕಮಿಟಿಗಳನ್ನ ನೆನ್ಪಿಟ್ಕೊಳ್ಳೋದು ಇದು ಹೈಲಿ ಇಂಪಾಸಿಬಲ್ ಆಗ್ತೈತಿ. ಈ ತರ ಟಫ್ ಕ್ವಶನ್ ನ ಡೀಪ್ ಕ್ವಶನ್ಸ್ ಗಳನ್ನ ಕೇಳ್ಯಾರ. ಅಂಡ್ ಪಾಲಿಟಿ ಒಳಗೂ ಅಷ್ಟ ಕ್ವಶನ್ಸ್ ಕಡಿಮೆ ಕೇಳ್ಯಾರ. ಅದ್ರ ಜೊತೆ ಪಾಲಿಟಿ ಕ್ವಶನ್ಸ್ ಗಳು ಬಹಳ ನೀವು ಇನ್ ಡೀಟೇಲ್ಡ್ ಆಗಿ ನೋಡಿದ್ರಿ ಅಂತಂದ್ರೆ ಟಫ್ ಅದಾವ ಕಂಪೇರ್ ಟು ಲಾಸ್ಟ್ ಇಯರ್ ಪಾಲಿಟಿ ಕ್ವಶನ್ಸ್ ಗಳು. ಮತ್ತೆ ಆಲ್ಮೋಸ್ಟ್ ಕ್ವಶನ್ಸ್ ಗಳು ಏನದಾವ ಅಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಇರೋದ್ರಿಂದ ರೀಡ್ ಮಾಡಕ ಟೈಮ್ ಬಹಳ ಹೋಗತೈತಿ. ಅಂಡ್ ಋಗ್ವೇದ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇವೆಲ್ಲ ಹೆಂಗಂದ್ರೆ ಕ್ವಶನ್ಸ್ ಗಳನ್ನ ಬಹಳ ಡೀಪ್ ಆಗಿ ಕೇಳ್ಯಾರ. ಸೊ ಪ್ರಾಪರ್ ಆಗಿ ಸ್ಟಡಿ ಮಾಡಿದವರು, ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಯಾರು ಒಂದು ಇಂಟ್ರೆಸ್ಟ್ ಇರ್ತದ, PIB ಆಗಿರ್ಬೋದು, ಮಂತ್ಲಿ ಮ್ಯಾಗಝಿನ್, ನ್ಯೂಸ್ ಪೇಪರ್ ಮೂರೂನು ಯಾರು ಫೋಕಸ್ ಕೊಟ್ಟಿರ್ತಾರಲ್ಲ ಅವರು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳು ಕ್ಲಿಯರ್ ಆಗಿರ್ತಾವ. ಇನ್ನು ಓವರ್ ಆಲ್ ಕ್ವಶನ್ ಪೇಪರ್ ಬಗ್ಗೆ ಮಾತಾಡೋದಾತಂದ್ರ ಪೂರ್ತಿ ಎಸ್ GS ಪೇಪರ್ ಟಫ್ ಅಂತೂ ಇತ್ತು, ಡಿಫಿಕಲ್ಟ್ ಅಂತೂ ಇತ್ತು. ಒಂದಷ್ಟು ಕ್ವಶನ್ಗಳು ಡಿಫ್ರೆಂಟ್ ಆಗಿ ಬಂದಿದ್ದು ಇಲ್ಲಂತಲ್ಲ. ಇವನ್ CSAT ಒಳಗು ಕ್ವಶನ್ ಪೇಪರ್ದ ಒಂದಷ್ಟು ಹೊಸ ಕ್ವಶನ್ಸ್ ಬಂದವ, ಪ್ಯಾಟರ್ನ್ ಒಳಗೆ ಬದಲಾವಣೆ ಆಗೈತಿ. ಸೊ CSAT ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಮಾತಾಡೋಣ. ಓವರ್ ಆಲ್ ಒಂದು ಕ್ವಶನ್ ಪೇಪರ್ ಯಾವ ತರ ಇತ್ತಪ್ಪ ಅಂತಂದ್ರೆ ಪೂರಾ ಮಾಡಕ್ ಆಗಂಗೆ ಇಲ್ಲ ಅನ್ನೋ ತರ ಇತ್ತೇನ ಅಂತಂದ್ರೆ ಇಲ್ಲ. 60% ಡ್ಯೂರೇಬಲ್ ಇತ್ತು. ಇನ್ನು 40% ಏನೈತ್ಲ ಅದು ಬಹಳ ಟಫ್ ಇತ್ತು. ಲಾಸ್ಟ್ ವೀಕ್ ಒಳಗನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಿ ನಾನು. ಏನಂತಂದ್ರ ಎಷ್ಟು ಕ್ವಶನ್ ನ ಅಟೆಂಪ್ಟ್ ಮಾಡ್ಬೇಕು ಅಂದಾಗ ಅಕ್ಯುರಸಿ ಲೆವೆಲ್ ಇಂಪಾರ್ಟೆಂಟ್ ಆಗ್ತದ. ಸೊ ನಿಮ್ಗ 100% ಆನ್ಸರ್ ಗೊತ್ತದ, ಅಥವಾ ಕ್ವಶನ್ ಪೇಪರ್ ಬಹಳ ಟಫ್ ಇದ್ದಾಗ ಕಡಿಮೆ ಅಟೆಂಪ್ಟ್ ಮಾಡ್ರಿ, ಈ ತರ ಒಂದು ವಿಡಿಯೋ ಮಾಡಿದ್ದೆ, ನೀವು ನೋಡಿರ್ಬೋದು. ನೋಡಿಲ್ಲ ಅನ್ನೋರು ಒಂದ್ಸಲ ಚೆಕ್ ಮಾಡ್ರಿ. ಸೊ ಇಲ್ಲ ಆಗಿದ್ದನು ಅಷ್ಟ. ಯಾರಿಗೆ ಕ್ವಶನ್ಸ್ ಗೆ ಆನ್ಸರ್ ಅಕ್ಯುರೇಟ್ ಆಗಿ ಗೊತ್ತಿರ್ತದ ಅಂತವ್ರು ಮಾತ್ರ ಜಾಸ್ತಿ ಕ್ಲಿಯರ್ ಆಗೋ ಚಾನ್ಸಸ್ ಇಲ್ಲಿ ಜಾಸ್ತಿ ಅದ. ಯಾಕಂದ್ರೆ ಗೆಸ್ ವರ್ಕ್ ಗೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ 4 ಕಮಿಟೀಸ್ ಕೊಡತಾರ, 4 ಇಯರ್ಸ್ ನ ಕೊಡತಾರ. ಎಸ್,
ಎಲ್ಲಾ ಕಡೆ ನೀವು ಎಲ್ಲಿ ನೋಡಿದ್ರು ಈಗ UPSC ಪ್ರಿಲಿಮಿನರಿ ಪರೀಕ್ಷೆ ಬಹಳ ಟಫ್ ಇತ್ತು, GS ಪೇಪರ್ 1 ಬಹಳ ಅಂದ್ರೆ ಬಹಳ ಟಫ್ ಇತ್ತು ಅನ್ನೋ ಒಂದು ಮಾತಂತ್ರು ನೀವು ಕೇಳತ್ತೀರಿ. ಬಟ್ 60% ಏನೈತ್ಲ ಮಾಡರೇಟ್ ಟು ಡಿಫಿಕಲ್ಟ್ ಆಯ್ತು. ಇನ್ 40% ಏನೈತ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಅಂಡ್ ಬಹಳಷ್ಟು ಯಾರು ನೀವು ರಿವಿಷನ್ ಮಾಡಿರ್ತಿರಲ್ಲ ಅಂತವ್ರಿಗೆ ಎಷ್ಟು ಪಾಸಿಬಲ್ ಅನ್ನೋ ತರ ಅಂತೂ ಡೆಫಿನೆಟ್ಲಿ ಇತ್ತು. 40% ಬಹಳ ಟಫ್ ಇತ್ತು, ಬಟ್ ಡ್ಯೂರೇಬಲ್ ಅಂತೂ ಇತ್ತು. ಅಂಡ್ ಆಲ್ರೆಡಿ ಒಂದು ಕಮೆಂಟ್ ಕೂಡ ಇತ್ತು, ನಂದು ಫಸ್ಟ್ ಅಟೆಂಪ್ಟ್ ಇತ್ತು ಅಂಡ್ ನನಗೆ ಬಹಳ ಬೇಜಾರಾತು, ಈ ತರ ಒಂದು ಕಮೆಂಟ್ ಇತ್ತು. ಎಸ್, ಫಸ್ಟ್ ಅಟೆಂಪ್ಟ್ ಅಂದಾಗ ಇನ್ನೂ ಬೇಜಾರಾಗೋ ಚಾನ್ಸಸ್ ಇರ್ತದ. ಡಿಮೋಟಿವೇಟ್ ಆಗಕ್ ಹೋಗ್ಬೇಡ್ರಿ. ಈ ಕ್ವಶನ್ ಪೇಪರ್ನ ಅಗೇನ್ ಮತ್ತೊಂದ್ಸಲ ರೀಡ್ ಮಾಡ್ಕೊಳ್ರಿ ಅಂಡ್ ಒಂದು ಅನಲೈಸಸ್ ನ ಮಾಡ್ಕೊಳ್ರಿ. ಅದಾದ್ಮೇಲೆ ನಿಮಗ ಒಂದು ಐಡಿಯಾ ಬರ್ತದ ನೆಕ್ಸ್ಟ್ ಇಯರ್ ಯಾವ ತರ ಪ್ರಿಪರೇಷನ್ ನ ಮಾಡಬೇಕು, UPSC ನಮ್ಮಿಂದ ಏನ್ ಡಿಮ್ಯಾಂಡ್ ಮಾಡತೈತಿ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡೆ ನೆಕ್ಸ್ಟ್ ಇಯರ್ಗೆ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋ ಒಳಗ CSAT ಒಂದು ಅನಲೈಸಸ್ ಮಾಡ್ತೀನಿ. ಅದರ ನೆಕ್ಸ್ಟ್ ವಿಡಿಯೋ ಒಳಗ ಕಟ್ ಆಫ್ ಎಷ್ಟು ಬೀಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.